ಗೈಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೇ ಸಂಡೇ. ಸೊ ಇವತ್ತೆಲ್ಲ ಏನೇನಾಗುತ್ತೆ ಅಂತ ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತಿನ ಬ್ಲಾಗ್ನ ಆದಷ್ಟು ಬೇಗನೆ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಮೀಟಿಂಗ್ ಇದೆ, ಮೀಟಿಂಗ್ ಹೋಗಬೇಕು. ಆಮೇಲೆ ನಾನಿನ್ನ ಬ್ಲಾಗಲ್ಲಿ ಏನೇನು ಅಪ್ಲೋಡ್ ಮಾಡಿಲ್ಲ, ನಾನು 12th ಮಾರ್ಕ್ಸ್ ನಾನು ಅಪ್ಲೋಡ್ ಮಾಡಿಲ್ಲ ಇನ್ನು. ಸೊ ನಿಮ್ಮೊಂದಿಗೆ ನಾನು ಅನ್ಸ್ಕೊಂಡಿಲ್ಲ, ಸೊ ಅದನ್ನು ಕೂಡ ಹಂಚ್ಕೊಳ್ತೀನಿ. ಇವತ್ತು ನಮ್ಮ ಮನೆಗೆ ಒಂದು ಹೊಸ ಏನಾಯ್ತಪ್ಪ, ಅದು ಶೂ ಸ್ಟ್ಯಾಂಡ್ ತಂದೆ. ಆ್ಯಂಡ್ ಮೊನ್ನೆ ಒಂದು ದೇವ್ರ ಮನೆ ಕೆಳಗಿಡಕ್ಕೆ ಒಂದು ಸ್ಟ್ಯಾಂಡ್ ತಂದು, ಬಿಕಾಸ್ ನಮ್ಮ ದೇವ್ರ ಮನೆ ಹೈಟ್ ಇರಲಿ, ಸೊ ಅದನ್ನು ಹೈಟ್ ಮಾಡಬೇಕಂತಾನೆ ಒಂದು ಸ್ಟ್ಯಾಂಡ್ ತಂದು. ಒಂದು ಇವತ್ತು ಶೂಗೂ ಕೂಡ ಒಂದು ಅದೇ ಥರ ಸ್ಟ್ಯಾಂಡ್ ತಂದ್ವಿ. ಸೊ ಬನ್ನಿ ಅದನ್ನು ತೋರಿಸ್ತೀನಿ. ಸೊ ಎಲ್ಲ ನನ್ನ ಸ್ಲಿಪ್ಪರ್ಸ್ ಎಲ್ಲನೂ ಜೋಡಿಸಿದ್ವಿ. ಸೊ ಅದನ್ನು ಒಂದು ವೀಡಿಯೋ ಕ್ಲಿಕ್ ಮಾಡ್ತೀನಿ, ನೋಡ್ಕೊಬೇಕು. ಇದೊಂದು ಸ್ಟ್ಯಾಂಡ್ ತಂದಿದ್ದಾರೆ, ಯಾಕಂದರೆ ದೇವ್ರ ಮನೆ ಹೈಟ್ ಆಗಬೇಕಂತ. ದೇವ್ರ ಮನೆಗೆ ಕೆಳಗಿತ್ತು. ಸೊ ಇಲ್ಲೆಲ್ಲ ದೀಪ ಅಂಟಿಸಿದ್ರೆ ಏನಾದ್ರು ಟಚ್ ಆಗಿ ಏನಾದ್ರು ಆಗುತ್ತೆ ಅಂತ ಸ್ವಲ್ಪ ಹೈಟ್ ಮಾಡಿದ್ದು ದೇವ್ರ ಮನೆನ ಅಷ್ಟೇ. ನೆಕ್ಸ್ಟ್ ಆಚೆ ಹೋದರೆ ಶೂ ಸ್ಟ್ಯಾಂಡ್ ಇದೆ. ಸೊ ಸೇಮ್ ಅದನ್ನು ಕೂಡ ವುಡ್ಡಲ್ಲೇ ತಂದಿದ್ದೀವಿ. ಬಟ್ ನಮ್ಮಮ್ಮಗೆ ಈ ಥರ ಇಡೋಕ್ಕೆ ಇಷ್ಟ ಇಲ್ಲ, ಹಿಂಗೆ ಇಡೋಕ್ಕೆ ಇಷ್ಟ, ಆಪೋಸಿಟ್ ಡೈರೆಕ್ಷನಲ್ಲಿ. ಬಟ್ ನಮ್ಮಪ್ಪ ಈ ಥರ ಇಟ್ಟಿದ್ದಾರೆ. ಇನ್ನು ಓಪನ್ ಆಗುತ್ತಾ? ಆಗುತ್ತೆ, ಅಂದರೆ ಅಲ್ಲಿ ಯಾರು ನಿಂತ್ಕೊಳಕ್ಕಾಗಲ್ಲ. ಇಲ್ಲಿ ಪೂರ್ತಿ ಜೋಡಿಸಿರೋದೆಲ್ಲ ನಂದೇ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ. ಸರಕ್ಕೆ ಹೋಗಿದ್ದಾನೆ, ನಮ್ಮಮ್ಮ ಹಾಕೊಂಡಿದ್ದಾರೆ. ಆ್ಯಂಡ್ ನಾನೊಂದು 5:30 ಅಥವಾ 5 ಹಂಗೆ ರೆಡಿ ಆಗ್ತೀನಿ. 5ಗೆ ಇಲ್ಲ 5:30 ಹಂಗೆ ರೆಡಿಯಾಗಿ ಮತ್ತೆ ನಿಮ್ಮೊಂದಿಗೆ ಸಿಕ್ಕಿ ಎಲ್ಲ ಡೀಟೇಲ್ಸ್ ಏನೇನು ಕೊಡಬೇಕು ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತೀನಿ. ಆ್ಯಂಡ್ ನಾನು ಪರ್ಸ್ನಲ್ ಮೀಟಿಂಗ್ ಹೋಗ್ತಿದ್ದೀನಿ. ಸೊ ಅದೆಲ್ಲ ಹೇಳೋಕ್ಕೆ ಶೇರ್ ಮಾಡೋಕ್ಕಾಗಲ್ಲ. ಸೊ ಆ ಮೀಟಿಂಗನ್ನು ಮುಗಿಸ್ಕೊಂಡು ಬರ್ತೀನಿ. ಆ್ಯಂಡ್ ಅದಾದಮೇಲೆ ಏನೇನಾಗುತ್ತೆ ಅಂತ ನೀವು ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಮೀಟಿಂಗ್ ಇರೋದು ಇಲ್ಲೇ ಹತ್ರನೇ ಇರೋದು ಆಫೀಸು. ಸೊ ಅಲ್ಲಿಗೆ ಹೋಗಬೇಕು. ನನ್ನ ಟೈಮಿಂಗ್ಸ್ ಕೊಟ್ಟಿರೋದು 6 to 6:30. ನಾನೇ ಸೆಲೆಕ್ಟ್ ಮಾಡ್ಕೊಂಡಿರೋದು ಟೈಮಿಂಗ್ಸ್. ಆ್ಯಕ್ಚುಲಿ ಟೈಮಿಂಗ್ಸ್ ಅವ್ರು ಕೊಟ್ಟಿದ್ರು. ಆ್ಯಂಡ್ ಫಸ್ಟ್ ಸೆಕ್ಷನ್ ಆಲ್ರೆಡಿ ಮುಗ್ದಿತ್ತು, ಜೂನಲ್ಲೇ ಮುಗ್ದೋಗಿತ್ತು ಫಸ್ಟ್ ಸೆಷನ್ 21st. ಸೊ ನೆಕ್ಸ್ಟ್ ಸೆಕೆಂಡ್ ಸೆಷನ್ ಇದ್ದಿದೆ. ಹೇಳ್ಬೇಕಂದ್ರೆ ನಿನ್ನೆ ಇದ್ದಿದ್ದು, ಸ್ಯಾಟರ್ಡೆ 12th ಇದ್ದಿದ್ದು. ಸೊ ಅದು ಪೋಸ್ಟ್ಪೋನ್ ಮಾಡಿ 13th ಹಾಕಿದ್ದಾರೆ. ಸೊ ರೀಸನ್ ಗೊತ್ತಿಲ್ಲ, ಐ ಡೋಂಟ್ ನೋ ವೈ. ಸೊ ಇವತ್ತು ಹೋಗಿ ಅಟೆಂಡ್ ಮಾಡಬೇಕು. ಆ್ಯಂಡ್ ಐ ಆಮ್ ನರ್ವಸ್ ಟು, ಬಟ್ ಏನಕ್ಕೆ ಏನು. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಏನದು ಮೀಟಿಂಗ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ಒಂದು ಸತಿ ಇತ್ತು, ಬಟ್ ಆಗೇನು ಕೇಳಿಲ್ಲ. ಸಮಥಿಂಗ್ ಲೈಕ್ ಇಂಟರ್ವ್ಯೂ ಥರ ಇತ್ತು ಅಷ್ಟೇ. ಬಟ್ ಇದೇನೋ ಮೀಟಿಂಗ್ ಅಂತಲೇ ಹೇಳಿದ್ದಾರೆ. ಸೊ ನೋಡಬೇಕು. ಬಟ್ ಪರ್ಸ್ನಲ್ ಮೀಟಿಂಗ್, ನಾಟ್ ಅ ಗ್ರೂಪ್ ಮೀಟಿಂಗ್ ಅಷ್ಟೇ ಇದು. ಸೊ ನೋಡೋಣ ಹೆಂಗಿರುತ್ತೆ, ಏನೇನು ಇರುತ್ತೆ ಅಂತ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೆ. ಈಗ ಟೈಮಲ್ಲಿ 5:30 ಆಗಿದೆ. ಆ್ಯಂಡ್ ಈಗ ನಂದು ಮೀಟಿಂಗ್ ಇದ್ದಿದ್ದು 6 o'clock. ಬಟ್ ಅವರು ಕಾಲ್ ಮಾಡಿ ಇಲ್ಲ ಬಿಫೋರ್ದು ಮೀಟಿಂಗ್ ಇತ್ತು, ಅವ್ರದ್ದು ಮುಗ್ದಿದೆ ಬರ್ಬೋದು ಅಂತ ಹೇಳಿದ್ರು. ಸೊ ಹೋಗ್ತಾಯಿದ್ದೀನಿ ಮೀಟಿಂಗಿಗೆ. ಸೊ ಸಡನ್ನಾಗಿ ಕಾಲ್ ಮಾಡಿದ್ರು. ನಾನು ಆ್ಯಕ್ಚುಲಿ ರೆಡಿ ಆಗಿದೆ, ಬಟ್ ಇವರೆಲ್ಲ ಇನ್ನು 6 ಗಂಟೆಗೆ ಇರೋದು, 5:45 ಹೋಗೋದು. ಕಾಲ್ ಮಾಡಿದ್ದಾರೆ, ಅದಕ್ಕೆ ಹೋಗ್ತಿದ್ದೀನಿ. ಹೋಗ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಆದರೆ ಸ್ವಲ್ಪ ನರ್ವಸ್ ಇದೆ. ಏನೇನು ಕೇಳ್ಬೋದು ಅಂತೀನಿ, ಏನೇನು ಕೇಳ್ಬೋದು. ಬನ್ನಿ ಅಲ್ಲೋದ್ಮೇಲೆ ತೋರಿಸ್ತೀನಿ. 5:41. ಏನು ಗೊತ್ತಾ, ನನಗೆ ಒಂದು ಪ್ಲೇಟಲ್ಲಿ ಶೇರ್ ಮಾಡ್ಕೊಂಡು ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ತಿಂದರೆ ಒಂದು ಪ್ಲೇಟ್ ಫುಲ್ಲು ನಾನೇ ತಿನ್ನಬೇಕು. ಅದ್ರಲ್ಲಿ ಯಾರಾದರೂ ಶೇರ್ ಮಾಡಿದ್ರೆ ಏನಿಸುತ್ತೆ, ನಾನೇನೋ ತಿಂದೇ ಇಲ್ವೇನೋ ಅಂತ ಅನಿಸುತ್ತೆ. ಸೊ 8 ಪೀಸಸಲ್ಲಿ ಮಿನಿಮಮ್ ಒಂದು ಶೇರ್ ಮಾಡ್ಕೊಂಡು 4 ಶೇರ್ ಮಾಡಬೇಕಿಲ್ಲ. ಆದರೆ ದ ಟೈಮ್ ಈಸ್ 6 o'clock ಸರಿನಾ. ಐ ಥಾಟ್ ಇಲ್ಲಿ ಯಾರೂ ಅಷ್ಟು ಜನ ಓಡಾಡಲ್ಲ, ಬಿಕಾಸ್ ಇದು ಸೈಲೆಂಟ್ ಏರಿಯಾ. ಆ್ಯಂಡ್
ಈ ಥರ ರೆಸಿಡೆನ್ಷಿಯಲ್ ಏರಿಯಾ. ಸೊ ಐ ಥಾಟ್ ಯಾರೋ ಅಷ್ಟು ಜನ ಓಡಾಡಲ್ಲ, ಸೊ ಇಲ್ಲೇ ಮೊಮೋಸ್ ತಿನ್ಬೋದು ಅಂತ. ಬಟ್ ದೇರ್ ಆರ್ ಸೋ ಮೆನಿ ಪೀಪಲ್ ಅರೌಂಡ್ ಬಿಕಾಸ್ ಆಪೋಸಿಟಲ್ಲಿ ಒಂದು ಜ್ಯೂಸ್ ಅಂಗಡಿ ಇದೆ. ಸೊ ಅಲ್ಲಿ ಜ್ಯೂಸ್ ಅಂಗಡಿ ಹತ್ರ ಫುಲ್ ಬಾಯ್ಸ್ ಇದ್ದಾರೆ. ದೆನ್ ಇಲ್ಲಿ ಮೊಮೋಸ್ ಅಂಗಡಿ ಹತ್ರ ಯಾರೂ ಇಲ್ಲ, ಅಫ್ಕೋರ್ಸ್ ಇಲ್ಲಿ ಯಾರೂ ಇಲ್ಲ. ಐ ಥಿಂಕ್ ಮೋಸ್ಟ್ ಪೀಪಲ್ ಗೊತ್ತು ಅಲ್ಲೊಂದಿದೆ, ಅಲ್ಲಿಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಮೊಮೋಸ್ ಅಂಗಡಿ ಹತ್ರ ಯಾರೂ ಇಲ್ಲ. ಸೊ ಇದು ಕೊಡೋಕ್ಕೆ ಆಗ್ತಾಯಿಲ್ಲ ಬಿಕಾಸ್ ಆಫ್ ದಿಸ್ ದ ಏರಿಯಾ ಇಸ್ ಫುಲ್ ಆಫ್ ನಾಯ್ಸ್ ಅಂತಲೇ ಹೇಳ್ಬೋದು. ಸೊ ಇದೇ ಜ್ಯೂಸ್ ಅಂಗಡಿ, ಇದು ನಮ್ಮ ಅಣ್ಣ. ಸೊ ಇವನ್ ಸ್ಪಾನ್ಸರ್ ಅಲ್ಲ, ನಮ್ಮಮ್ಮ ಸ್ಪಾನ್ಸರು. ಸೊ ಒಂದು ದಿವಸನೂ ನಾನು ಆಚೆ ಬಂದಾಗ ತಿನ್ನೋಕ್ಕೆ ಕೊಡಿಸಿಲ್ಲ, ಇದ್ದರೂ ಕೂಡ ಕೊಡಿಸಿಲ್ಲ ಅಂಥವ್ನು ಇವನು. ಸೊ ನೆಕ್ಸ್ಟ್ ಟೈಮ್ ಕೊಡಿಸ್ತಾನೆ ಅಂತ ಹೇಳಿದ್ದಾನೆ. ಬೇರೆದಕ್ಕೆಲ್ಲ ಕೊಡಿಸ್ತೇನೆ, ನಂಗೆ ಕೊಡಿಸಿ, ನಿನ್ನ ಫ್ರೆಂಡ್ಸ್ ಜೊತೆ ಹೋದಾಗೆಲ್ಲ ತಿಂತೀಯ ತಾನೆ. ಸೊ ಒಂದಿನ ಬೌಲಿಂಗ್ ಹೋಗೋದಾ ಇಬ್ಬರೇ? ಕರ್ಕೊಂಡೋಗು. 1,000 ರೆಡಿ ಮಾಡ್ಕೊ. ನೋಡಿ ಇದರಲ್ಲೂ ನನಗೆ ಟ್ಯಾಕ್ಸ್ ಹಾಕ್ತೀನಿ, ಎಲ್ಲೋದ್ರೂ ನಾನೇ ಟ್ಯಾಕ್ಸ್ ಹಾಕಬೇಕು. ಸೊ ಅವತ್ತೊಂದು ದಿವಸ ಕಾಲೇಜ್ ಹತ್ರ ಹೋಗಿದ್ವಿ. ಸೊ ಇವನ್ದೇ ಓಲ್ಡೇಜ್ ಕೆಫೆ ಅಂತ ಹೋಗಿದ್ವಿ. ಅಲ್ಲೂ ಅಷ್ಟೇ ನಮ್ಮಮ್ಮಗೆ ಬೇಕು ಅಂತ ನನ್ನ ಹತ್ರ ಟ್ಯಾಕ್ಸ್ ಹಾಕಿದವ್ರೆ. ಬಟ್ ದ ಟ್ರೂತ್ ಈಸ್ ಟ್ರೂತ್ ಅಲ್ಲ, ಅದನ್ನೇ ಹೇಳಿದ್ರು. ಬಟ್ ದ ಟ್ರೂತ್ ಈಸ್ ಟ್ರೂತ್ ಅಲ್ಲ, ಟ್ರೂತ್ ಈ ಥರ ಎಡಿಟೇಟ್ ಮಾಡ್ತಾನೆ ಇರ್ತಾನೆ. ಬಟ್ ದ ಟ್ರೂತ್ ಈಸ್ ನಮ್ಮಮ್ಮ ಆಲ್ರೆಡಿ ಇವನಿಗೆ ಕ್ಯಾಶ್ ಹಾಕಿತ್ತು. ಕ್ಯಾಶ್ ಅಲ್ಲ, ಅದು ಫೋನ್ ಸಾರಿ, ಕ್ಯಾಶ್ ಹಾಕಿತ್ತು, ಅಮೌಂಟ್ ಹಾಕಿದ್ರು. ಬಟ್ ಈ ಡಿಡ್ ನಾಟ್ ಸೇವ್ ಮಿ. ಈ ಸೆಡ್ ಗೋ ಆ್ಯಂಡ್ ಬೈ ಫಾರ್ ಮಮ್ಮಿ ಅಂತ ಹೇಳ್ಬಿಟ್ಟು ಹೋಗಿ ನನಗೆ ಆರ್ಡ್ರ್ ಮಾಡಿಸ್ಬಿಟ್ಟು ಆಲ್ರೆಡಿ. ಒಟ್ಟರೆ ನೀನು 0 ಆಗಬೇಕಷ್ಟೇ, ಸೀನಿಯರ್ ಆಮೇಲೆ 0 ಆಗಬೇಕಷ್ಟೇ. ಲಿಟ್ರಲಿ ಅವತ್ತಿನ ದಿವಸ 600 ಇತ್ತು. ಫಸ್ಟ್ ಶೋರ್ 600 ಸಮಥಿಂಗ್, 625 ಸಮಥಿಂಗ್ ಇದ್ದಿದ್ದು. ಅವತ್ತು ನಾನು ಯಾವತ್ತು ಅಲ್ಲಿ ಪೇ ಮಾಡಿದೆ, ಅದ್ರ ನೆಕ್ಸ್ಟ್ ಡೇಯಿಂದಲೇ ನನ್ನ ದುಡ್ಡೆಲ್ಲ ಖಾಲಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾವು ದ ಬ್ಯಾಲೆನ್ಸ್ ಇಸ್ ಸಮಥಿಂಗ್ ಲೈಕ್ 70 ಆ್ಯಂಡ್ ಅಬೋ ಅಷ್ಟೇ ಇರೋದು. 100 ಬಿಲೋ. ಯಾಕೆ ಸೊ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಈ ಸ್ಟೇಯಿಂಗ್ ನಾವು ಆಲ್ಮೋಸ್ಟ್ ಟೈಮ್ ಬಂದು ಈಗ 7 o'clock ಆಗ್ತಾ ಬರ್ತಿದೆ. ಇವತ್ತು ನಮ್ಮಮ್ಮ ಗುಡ್ಗಾರ ಮತ್ತು ಸಮಥಿಂಗ್ ಏನೋ ಅದು ಗುಡ್ಗಾರಕ್ಕೆ ಅನ್ನ ಏನೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅನ್ನ ಮಾಡ್ತೀನಿ, ಎಲ್ಲ ರೆಡಿ ಮಾಡಿ ಇಡ್ತಿದ್ದೀನಿ, ನಮ್ಮಮ್ಮ ಬಂದು ಮಾಡ್ತಾರೆ. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ಸ್ವಲ್ಪ ಕ್ವಶನ್ಸ್ಗೆ ಮಾತ್ರ ಆನ್ಸರ್ ಮಾಡ್ತೀನಿ ರಿಲೇಟೆಡ್ ಟು ಮೈ ಸೆಕೆಂಡ್ PUC. ಆ್ಯಂಡ್ ನಾನು ಡಿಗ್ರಿ ಯಾವ ಕಾಲೇಜ್ ಜಾಯ್ನ್ ಆಗಿದ್ದೀನಿ, ಯಾವ ಕೋರ್ಸ್ ತೊಗೊಂಡಿದ್ದೀನಿ, ಆ್ಯಂಡ್ ಫ್ಯೂ ಇನ್ಫಾರ್ಮೇಷನ್ ಅಬೌಟ್ ದಟ್ ಕೋರ್ಸ್. ಆ್ಯಂಡ್ ಆಫ್ಟರ್ ದಟ್ ಅಷ್ಟೇ, ಇನ್ನೇನು ಇಲ್ಲ. ಆ್ಯಂಡ್ ಮೈ ಸೆಕೆಂಡ್ PUC ಲೈಫ್ ಜರ್ನಿ ಎಲ್ಲ ಸ್ವಲ್ಪ ಹೇಳ್ತೀನಿ. ಸೊ ಅಷ್ಟೇ. ಲೆಟ್ ಮೀ ಆನ್ಸರ್ ದಟ್ ಫ್ಯೂ ಕ್ವಶನ್ಸ್. ಆ್ಯಂಡ್ ಸೊ 1 year ಆಯಿತಾ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ನ್ಯೂ ಸಬ್ಸ್ಕ್ರೈಬರ್ಸ್ಗೆ, ಅದಕ್ಕೋಸ್ಕರ ಲೆಟ್ ಮೀ ಆನ್ಸರ್ ದೋಸ್ ಕ್ವಶನ್ಸ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಐ ವಿಲ್ ಕಂಟಿನ್ಯೂ. ಫಸ್ಟ್ ಕಮ್ಮಿಂಗ್ ಟು ಮೈ ಸೆಕೆಂಡ್ PUC ಜರ್ನಿ ಅಂದರೆ, ಸೆಕೆಂಡ್ PUC ವಾಸ್ ಆಬ್ಸಲ್ಯೂಟ್ಲಿ ಎಂಜಾಯ್ ಮಾಡಿದ್ದೀನಿ. ಹೇಳ್ಬೇಕಂದ್ರೆ ತುಂಬ ಎಂಜಾಯ್ ಮಾಡಿದ್ದೀನಿ. ಕಂಪೇರಿಂಗ್ ಟು ಮೈ ಫಸ್ಟ್ PUC, ನಾನು ಸೆಕೆಂಡ್ PUCಲಿ ಜಾಸ್ತಿ ಎಂಜಾಯ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಬಂದರೆ ಸೆಕೆಂಡ್ PUC ಲೈಫ್ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು, ಆ್ಯಂಡ್ ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಕೂಡ ನಾನು ಹೇಗೆ ಮ್ಯಾನಿಫೆಸ್ಟ್ ಮಾಡಿದ್ದೆ ಹಾಗೇ ಆಗಿದೆ. ಐ ಯೂಸ್ ಟು ಮ್ಯಾನಿಫೆಸ್ಟ್ ಸಮ್ಟೈಮ್ಸ್ ನಾನು ಮಾಡಿದ್ದೆ. ಅಟ್ ನ್ಯೂ ಇಯರ್ ಟೈಮಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು. ಸೊ ಅದು ಮ್ಯಾನಿಫೆಸ್ಟ್ ಕಮ್ ಟ್ರೂ ಆಯಿತು. ನೆಕ್ಸ್ಟ್ ಬಂದರೆ ಆ ಪಾರ್ಟ್ ಬಿಟ್ಟರೆ, ನಾನು ಫಸ್ಟ್ ಟೆಸ್ಟಲ್ಲಿ, ಸೆಕೆಂಡ್ ಟೆಸ್ಟಲ್ಲಿ ಅಥವಾ ಮಿಡ್ ಟೆಸ್ಟಲ್ಲಿ ಪ್ರಿಪ್ರೇಟ್ರಿಲಿ ಆಗಿರ್ಬೋದು ನಾನು ಇಷ್ಟು ಪರ್ಸೆಂಟೇಜ್ ತೆಗೆದಿರಲಿಲ್ಲ. ನನ್ನ ಪರ್ಸೆಂಟೇಜು ಅಬೋ 90 ಬಂದಿದೆ. ಆಮೇಲೆ ಅದನ್ನು ರಿವೀಲ್ ಮಾಡ್ತೀನಿ. ನನ್ನ ಫಸ್ಟ್ ಟೆಸ್ಟಲ್ಲಿ 82%, ನೆಕ್ಸ್ಟ್ 80% ಬಂತು. ಆ್ಯಂಡ್ ನೆಕ್ಸ್ಟ್ ಹಿಂಗೆ ಸ್ವಲ್ಪ ಕಮ್ಮಿ ಆಗ್ತಿತ್ತು. ಸಮ್ಟೈಮ್ಸ್ 79% ಬರೋದು, ಸಮ್ಟೈಮ್ಸ್ 85% ಈ ಥರ ಬರ್ತಿದ್ದು. ಆ್ಯಂಡ್ ಅಟ್ ಲಾಸ್ಟ್ ಪ್ರಿಪ್ರೇಟ್ರಿಲಿ ಐ ಡಿಡ್ ನಾಟ್ ಕೌಂಟ್ ಎನಿ ಮಾರ್ಕ್ಸ್ ಬಿಕಾಸ್ ಅವ್ರು ಪೇಪರ್ಸ್ ಕೊಟ್ಟಿರಲಿಲ್ಲ ನಾನು ಕೌಂಟ್ ಮಾಡೋಕ್ಕೆ. ಆ್ಯಂಡ್ ಅಷ್ಟೇ ಬಿಟ್ಟರೆ ಇನ್ನು ಯಾವ ಪೇಪರ್ಸು ನಾನು ಕೌಂಟ್ ಮಾಡಿರಲಿಲ್ಲ. ಬರೀ ಫಸ್ಟ್ ಎಕ್ಸಾಮ್ದು ಮಾತ್ರ ನಮಗೆ ಮಾರ್ಕ್ ಶೀಟ್ ಮಾತ್ರ ಕೊಟ್ಟಿದ್ದರು ಅಷ್ಟೇ ಮನೆಗೆ ತೊಗೊಂಡೋಗೋಕ್ಕೆ. ಐ ಗಾಟ್ 82, ಅದರಲ್ಲಿ 82 ಸಿಕ್ಕಿದ್ದು. ಅದು ಬಿಟ್ಟರೆ ಇನ್ನು ಲಾಸ್ಟ್ ಪ್ರಿಪ್ರೇಟ್ರಿದವ್ರು ಯಾವುದು ಮಾರ್ಕ್ ಶೀಟ್ ಏನು ಕೊಟ್ಟಿರಲಿಲ್ಲ. ಬಿಕಾಸ್ ಪ್ರಿಪ್ರೇಟ್ರಿ ಅಂದರೆ ಒಂದು ಪ್ರಿಪರೇಷನ್ ಎಕ್ಸಾಮಿಗೆ, ಲಾಸ್ಟ್ ಟೆಸ್ಟಿಗೆ ಒಂದು ಪ್ರಿಪರೇಷನ್ ಅಂದರೆ ಫೈನಲ್ ಎಕ್ಸಾಮಿಗೆ ಪ್ರಿಪ್ರೇಷನ್ ಅಲ್ಲ, ಅದಕ್ಕೆ ಅದು ಪೇಪರ್ ಅವ್ರು ಕೊಟ್ಟಿರಲಿಲ್ಲ.
ಆ್ಯಂಡ್ ಅದರಲ್ಲೂ ಚೆನ್ನಾಗಿ ಮಾಡಿದ್ದೆ. ಆ್ಯಂಡ್ ಅದು ಬಿಟ್ಟರೆ ನಾನು ಸೆಕೆಂಡ್ ಪಿ ಯು ಸಿ ಲೈಫಿಲ್ಲ ತುಂಬ 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 ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ನಾನು ಸೆಕೆಂಡ್ ಪಿ ಯು ಸಿ ಲೈಫ್ನ. ಇಷ್ಟು ಫ್ರೆಂಡ್ಸ್ ಆಗಿದ್ದಾರೆ ಅನ್ನೋಕ್ಕಿಂತ ಇಷ್ಟೇ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆನೇ ನಾನು ತುಂಬ ಚೆನ್ನಾಗಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಯಾರ ಜೊತೆನೂ ಜಾಸ್ತಿ ಮಾತಾಡ್ತೀನಿ, ಬಟ್ ನನಗೆ ಯಾರು ಕ್ಲೋಸ್ ಆಗಿರ್ತಾರೆ ಅವ್ರ ಜೊತೆ ಮಾತ್ರ ನಾನು ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದು. ಆ್ಯಂಡ್ ಬೇರೆ ಕ್ಲಾಸ್ಮೇಟ್ಸ್ ಆಗಲಿ ಅವ್ರ ಜೊತೆ ಎಲ್ಲ ಮಾತಾಡಿ ಅಭ್ಯಾಸ ನಾನು ಮಾಡ್ಕೊಳ್ಳೋದು ಇಲ್ಲ, ಆ ಥರ ಹ್ಯಾಬಿಟ್ ನಂದು. ನೆಕ್ಸ್ಟ್ ಅದು ಬಿಟ್ಟರೆ ಕಮ್ಮಿಂಗ್ ಟು ಮೈ ಪೇರೆಂಟ್ಸ್, ಅಮ್ಮ ಆ್ಯಕ್ಚುಲಿ ಹೇಳ್ಬಿಟ್ಟಿದ್ದು ಯು ವಿಲ್ ನಾಟ್ ರೀಚ್ 90 ಐ ನೋ ಅಂತ. ನಾನು ಹೇಳಿದೆ, ನಿನಗೆ ಯಾಕೆ ಮಾತಾಡ ಕನ್ಫ್ಯೂಷನ್ ಅಂತ ತೆಗೆದ್ರೆ ಏನು ಮಾಡ್ತೀಯಮ್ಮ ಅಂತ. ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮಾರ್ಕ್ಸ್. ಶಿ ಸೆಡ್ ಯು ವಿಲ್ ನಾಟ್ ಕ್ರಾಸ್ 90 ಅಂತ. ನಾನು ಹೇಳಿದೆ, ನಾನು ಕ್ರಾಸ್ ಮಾಡಿದ್ರೆ ಏನು ಮಾಡ್ತೀರಾ ಅಂತ. ಶಿ ಸೆಡ್ ಖುಷಿಯಾಗಿರ್ತೀನಿ, ಏನಿಲ್ಲ, ಬೋರ್ಡ್ ಮೇಲೆ ನಿನ್ನ ಫೋಟೋ ನೋಡಬೇಕು ಅಂತ ನನಗೆ ಆಸೆ ಅಂತ. ಐ ಥಾಟ್ ಬೋರ್ಡ್ ಮೇಲೆ ನೋಡೋ ಆಸೆ ನನಗೆ ಅಂತ. ಆ್ಯಂಡ್ ನಮ್ಮಪ್ಪ ಕಡೆ ಬಂದರೆ ನಮ್ಮಪ್ಪ ಏನಿಲ್ಲ, ಅಮ್ಮ ನೀನು ಎಷ್ಟಾರು ತೆಗಿ ನನಗೆ ಖುಷಿ ಅಮ್ಮ ಅಂತಿದ್ರು ಅಷ್ಟೇ. ಆ್ಯಂಡ್ ನಮ್ಮ ಅಣ್ಣ ಕಡೆ ಬಂದರೆ ನಮ್ಮಣ್ಣ ನೀನು ಎಷ್ಟಾರು ತೆಗಿ, ಆದರೆ ಹಾರ್ಡ್ ವರ್ಕ್ ಮಾಡು, ನಿನಗೆ ಸಕ್ಸಸ್ ಸಿಗುತ್ತೆ ಅಂತ ಯೂಸ್ ಟು ಮೋಟಿವೇಟ್ ಮೀ ಅಷ್ಟೇ. ಬಿಟ್ಟರೆ ನೆಕ್ಸ್ಟ್ ನನ್ನ ಫೈನಲ್ ಎಕ್ಸಾಮ್ ನೈಟ್ 2 o'clock ತನಕನೂ ಓದ್ತಿದ್ದೆ. ಸೊ ಹೇಳ್ಬೇಕಂದ್ರೆ ನಿಜ ನಾನು ಅವತ್ತು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನನಗೆ ಸಕ್ಸಸ್ ಸಿಕ್ಕಿರೋದು. ಆ್ಯಂಡ್ ಮ್ಯಾನಿಫೆಸ್ಟ್, ಹಾರ್ಡ್ ವರ್ಕ್, ಕನ್ಸಿಸ್ಟೆನ್ಸಿ ಇವೆಲ್ಲ ಮಾಡಿರೋದಕ್ಕೆ ನನಗೆ ಸಕ್ಸಸ್ ಸಿಕ್ಕಿರೋದು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ನೈಟ್ 2 o'clock 3 o'clock ತನಕ ಎಲ್ಲ ಓದಿ, ಬೆಳಗ್ಗೆ 5 o'clock ಮತ್ತೆ ಓದಿ, ಈ ಥರ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಅಟ್ ಲಾಸ್ಟ್ ನನ್ನ ರಿಸಲ್ಟ್ ವಾಸ್ ಆನ್ April 8th. April 8th I was there in my village, not in Bangalore, because due to some work ನಾನು ವಿಲೇಜ್ಗೆ ಹೋಗಿದ್ದೆ, ನಾನು ನಮ್ಮ ಅಣ್ಣ ಇಬ್ಬರು ಹೋಗಿದ್ದೆ. ಓಕೆ, ಆನ್ ರಿಸಲ್ಟ್ ಡೇ ನಾನು ಈವನ್ ಅಲ್ಲೊಂದು ಮಿರಾಕಲ್ ನಡೀತು. ಏನಂದರೆ ಐ ವೆಂಟ್ ಟು ಟೆಂಪಲ್ ವಿಚ್ ಇಸ್ ಫೇಮಸ್ ಇನ್ ಭದ್ರಾವತಿ, ಉದ್ದಾನಾಂಜನೇಯ ಅಂತ. ಅಲ್ಲಿಗೆ ಹೋಗಿ ರಿಟರ್ನ್ ಬರ್ತಾ ನಮ್ಮ ಊರ ಗ್ರಾಮ ದೇವತೆ ಇದೆ ಚೌಡೇಶ್ವರಿ. ಸೊ ಅಲ್ಲಿಗೆ ಹೋದೆ. ಅಲ್ಲಿ ಮಿರಾಕಲ್ ಏನಂದರೆ ಪೂಜಾರಿ ನನಗೆ ಕರೆದ್ಬಿಟ್ಟು ನೀನು ಪೂಜೆ ಮಾಡಮ್ಮ ಅಂದರು. ನನಗೆ ಒಂಥರ ಶಾಕು, ಪೂಜೆ ಮಾಡಬೇಕಾ, ಅದು ಫಸ್ಟ್ ಟೈಮ್. ದೇವಸ್ಥಾನದಲ್ಲಿ ಯಾರು ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ, ಎಸ್ಪೆಷಲಿ ಇನ್ನು ಬ್ಯಾಂಗ್ಳೂರ್ ಸೈಡೆಲ್ಲ ಅವ್ರು ಅವಕಾಶ ಮಾಡಿಕೊಡಲ್ಲ. ಬಟ್ ಹಳ್ಳಿ ಸೈಡ್ ಕೊಡ್ತಾರೆ ಯೂಶ್ವಲಿ. ಸೊ ಐ ವೆಂಟ್ ದೇರ್ ಆ್ಯಂಡ್ ಪೂಜೆ ಮಾಡಬೇಕಾ ಅಂತ. ಆಮೇಲೆ ನಮ್ಮ ಊರವ್ರು ಸ್ವಲ್ಪ ಜನ ಎಲ್ಲ ಬಂದಿದ್ದರು ಆವತ್ತಿನ ದಿವಸ. ಸೊ ಅವ್ರು ಹೇಳ್ಕೊಟ್ರು ಪೂಜೆ ಮಾಡೋದು, ಆಮೇಲೆ ಗಂಧದ ಕಡ್ಡಿ, ಆಮೇಲೆ ಆಚೆ ಒಂದು ದೇವರಿದೆ ಅಲ್ಲೆಲ್ಲ ಪೂಜೆ ಮಾಡ್ಕೊಬಾ ಅಂದರು. ಆ್ಯಂಡ್ ಓಕೆ, ನೀಟಾಗೆಲ್ಲ ಪೂಜೆ ಮಾಡಿದೆ. ಆ್ಯಂಡ್ ನಮ್ಮ ಅಣ್ಣ ಬಂದು ನೋಡ್ತಿದ್ದ, ನಮ್ಮ ಅಣ್ಣ ಬೈಕೆಲ್ಲ ಕೂತಿದ್ದ. ಆ್ಯಂಡ್ ಇನ್ನೇ ಯಾಕೆ ಬಂದಿಲ್ಲ ಅಂತ ನೋಡೋಕೆ ಬಂದಿದ್ದ. ಆ್ಯಂಡ್ ನಾನು ಪೂಜೆ ಮಾಡ್ತಿದ್ದೆ. ಓಕೆ, ನನ್ನ ಮನೆಗೆ ಹೋದೆ. ಟೈಮ್ ಗೂಗಲಲ್ಲಿ ಟೈಮ್ ಕೊಟ್ಟಿದ್ದು 10 o'clock ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಅಂತ. ಬಟ್ ನಮ್ಮ ಟೀಚರ್ಸ್ ಹೇಳಿದ್ದು 1 o'clock ಅಂತ. ಓಕೆ, 10 o'clock ಓಪನ್ ಆಗಿಲ್ಲ. 1 o'clock ನಾನು ಕರೆಕ್ಟಾಗಿ ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ದೆ. ನಮ್ಮೂರೇ, ಆದರೆ ಬೇರೆ ರೋಡ್ ಅಷ್ಟೇ. ನಮ್ಮ ದೊಡ್ಡಮ್ಮ ಮನೆಯಲ್ಲಿದ್ದೆ. ಓಕೆ, ನನಗೆ ತುಂಬ ಭಯ, ನರ್ವಸ್ ಆಗ್ತಿತ್ತು ಫುಲ್ಲು. ಆ್ಯಂಡ್ ಓಪನ್ ಮಾಡಿದೆ. ಆ್ಯಂಡ್ ನನ್ನ ರೋಲ್ ನಂಬರ್ ರಿಜಿಸ್ಟರ್ ನಂಬರ್ ಬೈಟ್ ಮಾಡ್ಕೊಂಡಿದ್ದೆ. ಸೊ ಹೋಗಿ ಕ್ಲಿಕ್ ಮಾಡಿದೆ. ನಾನು ಫಸ್ಟ್ ನೋಡಿದ್ದು ಮೇಲೆ ಸಬ್ಜೆಕ್ಟ್ ಮಾರ್ಕ್ಸ್, ಅಂದರೆ ಇಂಗ್ಲೀಷ್ ಕನ್ನಡ ಮಾತ್ರ ನೋಡಿದ್ದು. ಅದು ನೋಡ್ಬಿಟ್ಟು 365 ಇಷ್ಟು ಕಮ್ಮಿನ ಅಂತ ಸಾರಿ 200 ಸಮಥಿಂಗ್ ಏನೋ ಇತ್ತು. ಅದು ಪರ್ಫೆಕ್ಟಾಗಿ ನಾನು ನೆನಪಿಲ್ಲ. ಇಷ್ಟು ಕಮ್ಮಿನಾ, ಇಷ್ಟೇನಾ ಅಂತ ನನಗೆ ಫುಲ್ ಟೆನ್ಷನ್ ಆಯಿತು. ನೆಕ್ಸ್ಟ್ ಐ ಸಾ ಡೌನಲ್ಲಿ ಫುಲ್ ಎಲ್ಲ ಓವರಾಲ್ ಮಾರ್ಕ್ಸ್ ಇತ್ತು. ಆ್ಯಂಡ್ ಅದ್ರ ಕೆಳಗೆ ನೋಡಿದೆ ಗ್ರೀನಲ್ಲಿ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬಂದು ಒಬ್ಟೈನ್ಡ್ ಮಾರ್ಕ್ಸ್ ಬಂದು 555 ಅಂತ ಕೊಟ್ಟಿದ್ದು ಡಿಸ್ಟಿಂಕ್ಷನ್. ಆದರೆ ನಂಗೆ ಫುಲ್ ಖುಷಿ ಆಗೋಯಿತು. ನೆಕ್ಸ್ಟ್ ನಮ್ಮ ಅಣ್ಣಗೂ ನನಗೆ ಮಾರ್ಕ್ಸ್ ಇರೋಕ್ಕಾಗ್ತಿಲ್ಲ. ಆಮೇಲೆ ದೆನ್ ನಾನು ಹೋಗಿ ಕ್ಯಾಲ್ಕುಲೇಟ್ ಮಾಡಿದೆ. 92.5 ನನ್ನ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಬಂದು 92.5. ಆ್ಯಂಡ್ ನಮ್ಮಪ್ಪ ಸೊ ಫ್ರೆಂಡ್ಸ್, ಈಗ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿಟ್ಟಿದ್ದಾರೆ. ನಾನೆಲ್ಲ ಏನು ಪ್ರಿಪೇರ್ ಮಾಡಿಟ್ಟಿದ್ದೆ. ಅವ್ರು ಬಂದು ಒಗ್ಗರಣೆ, ಯಾಕಂದರೆ ಇದು ಮಾಡೋಕ್ಕೆ ಬರಲ್ಲ, ಅದಕ್ಕೆ ಅವ್ರು ಮಾಡಿಟ್ಟಿದ್ದಾರೆ. ಇದು ನೀರು, ಇದು ಕೊಡ್ಗಾರ, ಇದು ಅನ್ನ, ಇದು ಮುದ್ದೆ. ಅಷ್ಟೇ ಇವತ್ತಿನ ಊಟ. ಸೊ ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬ್ಲಾಗ್ಗೋಸ್ಕರ ಕಾಯ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.